ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀವೇನೇನು ಅಂದ್ಕೊಂಡಿರ್ತೀರ ಅದೆಲ್ಲ ನಿಮ್ಮದಾಗಲಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಈ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೊಳ್ಳೆ ಮಾತಾಡಿ ಅಂತ ಕೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲನೂ ಮಾಡಿ, ಮತ್ತು ಇವತ್ತು ನಾವು ಹಳ್ಳಿ ಆಗಿರೋದ್ರಿಂದ ಇವತ್ತು ಆಳು ಬಂದಿದ್ದರು ಹೂ ಕುಯ್ಯೋಕ್ಕೆ. ಏನೇ ಆದ್ರೂ ಹೂ ರೈಟ್ ಜಾಸ್ತಿನಾರ ಆಗಲಿ ಕಮ್ಮಿನಾರ ಆಗಲಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡಬೇಕಲ್ವ. ಒಂದು 5-6 ಜನ ಆಳು ಬಂದಿದ್ದರು. ಅವ್ರಿಗೆ ಅಡುಗೆ ಎಲ್ಲನೂ ಮಾಡಿ ಊಟ ಬಡಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮೂರ ಪಕ್ಕದಲ್ಲೇ ಒಂದು ಬೆಟ್ಟದಲ್ಲಿ ಜಾತ್ರೆ ಇತ್ತು. ಹೋಗೋದೋ ಬೇಡವೋ ಅಂತ ಕನ್ಫ್ಯೂಷನಲ್ಲಿದ್ದು, ಸೊ ಹಂಗೆ ಹಿಂಗೆ ಮಾಡಿ ಮನ್ಸು ಮಾಡಿ ನಾವು ಹೊರಟಾಗೆ 3:30 ಆಗಿತ್ತು. ಹಂಗೂ ಹಿಂಗೂ ಮಾಡಿ ಹೊರಟು 3:30 ಆದರೆ ಮತ್ತೆ ಬೇಗ ಕರ ಬಿಡೋ ಅಷ್ಟೊತ್ತಿಗೆ, ಹಾಲು ಕರೆಯೋ ಅಷ್ಟೊತ್ತಿಗೆ ಬರಬೇಕು ನಾವು. ಹೋದ್ವು, ಧೈರ್ಯ ಮಾಡಿಬಿಟ್ಟು ಹೋದ್ವು. ಅಲ್ಲಿ ನೋಡಿದರೆ ಫುಲ್ಲು ರಶ್ಶು. ನಾನು ಈ ರಶ್ಶಲ್ಲಿ ನಾವು ಮೇಲ್ಗಡೆ ಹತ್ತೋದೇನೋ ಹತ್ಬಿಡ್ತೀವಿ ನಿಧಾನಕ್ಕೆ. ಅಲ್ಲಿ ಹಣ್ಕಾಯಿ ಮಾಡಿಸ್ಬೇಕಾದ್ರೆ ಕ್ಯೂ ಜಾಸ್ತಿ ಇದ್ರೆ ಏನು ಮಾಡೋದು ಅನ್ನೋ ಒಂದು ಇದರಲ್ಲಿದ್ದು. ಎಷ್ಟು ಜನ ಅಂದರೆ ಯಪ್ಪಾ ಸಖತ್ತು ಜನ. ಅಂದರೆ ನಮ್ಮ ಒಂದು ಪ್ರದೇಶದಲ್ಲಿ ಮೊದಲನೇ ಏನು ಜಾತ್ರೆ ಆಗೋದು ಇದೇ ಬೆಟ್ಟದಲ್ಲಿ, ಇದೇ ದೇವಸ್ಥಾನ. ನಾವು ಕಬ್ಬತ್ತಿ ಬೆಟ್ಟ ಅಂತೀವಿ. ಅದನ್ನು ನೋಡಿದರೆ ನಾವು ಇನ್ನೂ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೋಗ್ತಿದ್ವಿ. ಇಲ್ಲೆಲ್ಲ ಚಿಕ್ಕ ಪುಟ್ಟ ಅಂಗಡಿ ಹಾಕ್ತಾಯಿರ್ತಾರೆ, ಅಂದರೆ ಬೆಟ್ಟದಲ್ಲಿ ತಳಗಡೆ. ಅಲ್ಲಿಂದ ಮೇಲ್ಗಡೆ ಹತ್ತೋದ್ರಲ್ಲಿ ಪಾಪ ನಾನು ಹೆಂಗೋ ಹತ್ತಾಯಿದ್ದೆ. ನಮ್ಮ ಮನೆಯವ್ರು ಪಾಪನ ಎತ್ಕೊಂಡು ಹತ್ತೋ ಹೊತ್ತಿಗೆ ಸುಸ್ತಾಗಿ ಹೋದ್ರು ಪಾಪ. ಯಾಕಂದರೆ ಅದು ಹೋಗ್ತಾ ಫುಲ್ ಸ್ಟ್ರೈಟಾಗಿ, ನಾವು ಎಷ್ಟು ಸ್ಟ್ರೈಟಾಗಿ ಅಂದರೆ ನೆಟ್ಟಗೆ ಹೋಗುತ್ತೆ ಹೋಗ್ತಾ ಹಂಗೂ ಹಿಂಗೂ ಮಾಡಿ ಆ ಬೆಟ್ಟ ಹತ್ತೋಷ್ಟೊತ್ತಿಗೆ ಸುಸ್ತಾಯಿತು. ನಾವು ಅಷ್ಟಕ್ಕೆ ಹಂಗೆ ಅಂತೀವಿ. ಎಷ್ಟು ವಯಸ್ಸಾದವರು ಗೊತ್ತಾ, ತುಂಬ ಒಂದು 70 ವರ್ಷ 75 ವರ್ಷ ಇರೋರು ಸಹ ಬೆಟ್ಟ ಹತ್ತಿರ. ನನಗೆ ಅದು ನೋಡಿ ತುಂಬ ಶಾಕ್ ಆಗೋಯಿತು. ನಾವು ಅವ್ರ ಏಜ್ ಅಷ್ಟೊತ್ತಿಗೆ ಬೆಟ್ಟ ಹತ್ತೋದಾಗಲಿ ಒಂದು ಮೆಟ್ಲು ಇಳಿಯೋಕೆ ಯೋಚನೆ ಮಾಡ್ತೀವೇನೋ. ಹಿಂದಿನ ಕಾಲದವ್ರು ಅಷ್ಟು ಗಟ್ಟಿಮುಟ್ಟಾಗಿದ್ದರು. ಸೊ ಮೇಲ್ಗಡೆ ಹೋದ ತಕ್ಷಣ ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಎತ್ತರ ಅಲ್ವಾ, ಎತ್ತರದ ಮೇಲ್ಗಡೆಯಿಂದ ನೋಡೋಕೆ ತುಂಬ ಚೆನ್ನಾಗಿತ್ತು. ಅವರು ಅದೆಲ್ಲ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗಡೆ ಇಳಿದ್ಬಿಟ್ಟು ಬಂದ್ವಿ. ಇನ್ನೇನು ಶಾಪಿಂಗ್ ಮಾಡೋದಲ್ವಾ ಹೆಣ್ಮಕ್ಳು ಅಂದಮೇಲೆ, ಅದು ಜಾತ್ರೆಯಲ್ಲಿ ಶಾಪಿಂಗ್ ಮಾಡ್ದಲ್ಲೇ ಇರೋಕ್ಕಾಗುತ್ತಾ. ಹಂಗೆ ಹಿಂಗೆ ಮಾಡಿ ನಿಧಾನ ನೋಡಿ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಜಾತ್ರೆ ಕಟ್ಟಿರೋದು. ದೇವಸ್ಥಾನ ಎಲ್ಲಿದೆ ಅಲ್ಲಿತ್ತು, ಮೇಲ್ಗಡೆ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಇರೋದು. ಸೊ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಚಿಕ್ಕ ಪುಟ್ಟದ ಮನೇಲಿ ಎಳ್ಳು ಬೀರೋಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿದೆ. ನಾನು ಮನೆಯಿಂದನೇ ಮಾಡಿದ್ದು, ರೆಡಿಮೇಡ್ ಯಾವುದೂ ಸಹ ತಂದಿರಲಿಲ್ಲ. ಅದನ್ನೆಲ್ಲ ರೆಡಿ ಮಾಡೋಕ್ಕೆ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ರೆಡಿ ಮಾಡಾದ್ಮೇಲೆ ವೀಡಿಯೋ ಮಾಡಿದೆ, ಯಾಕಂದರೆ ಬಂದಿದ್ದೇ ಟೈಮ್ ಆಗೋಗಿತ್ತು. ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡಿದೆ. ನಾನು ಅಲ್ಲಿಂದ ಬಂದು ಸೀರೆ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಆಗಲಿಲ್ಲ, ಯಾಕಂದರೆ ಟೈಮೇ ಆಗೋಗಿತ್ತು. ಮತ್ತು ನಾನು ಸೀರೆ ಉಟ್ಕೊಂಡು ನಾನು ರೆಡಿಯಾಗಿ ಅದು ಹಂಚೋದು ಲೇಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲರಿಗೂ ನನ್ನ ಮಗಳನ್ನ ಕರ್ಕೊಂಡೋಗಿ ತೋರಿಸ್ಕೊಬಂದೆ. ಈಗ ಅಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಳಕು, ಅಲ್ಲೇ ಜಾತ್ರೆ ಆಗೋದು. ನಮ್ಮೂರಿಗೆ ಅಂದರೆ ನಮ್ಮ ಮನೆಗೆ ಚೆನ್ನಾಗಿ ಕಾಣಿಸುತ್ತೆ ಅದು, ಲೈಟಿಂಗ್ಸ್ ಹಾಕಿರೋದು. ಅಲ್ಲಿ ಏನೇ ಇದಾಗ್ತಾಯಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ದೂರ ಅಲ್ವಾ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಎಳ್ಬೂರೆಲ್ಲ ಬೀರಾದ್ಮೇಲೆ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಏನು ಅಂದರೆ ನಮ್ಮ ಕಡೆ ಕಡುಬು, ಚಿಲ್ಕ ಅವರೆಕಾಳು ಸಾಂಬಾರು ಮತ್ತು ಅವರೆಕಾಯಿ, ಬೇಯಿಸಿರೋ ಅವರೆಕಾಯಿ, ಇದೇ ಸ್ಪೆಷಲ್ಲು. ಸೊ ನಮಗಂತೂ ಕಡುಬು ಅಂದರೆ ನಿಜವಾಗ್ಲೂ ತುಂಬ ಇಷ್ಟ. ನಾನ್ ವೆಜ್ ಜೊತೆ ಕಡುಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಯಾರೆಲ್ಲ ಈ ಹಬ್ಬದಲ್ಲಿ ಕಡುಬು ಮತ್ತು ಚಿಲ್ಕ ಅವರೆಕಾಳು ಸಾಂಬಾರು ಇದೆಲ್ಲ ನಿಮಗಿಷ್ಟ ಅಂದರೆ ಕಮೆಂಟ್ ಮಾಡಿ, ನೋಡುವ ಎಷ್ಟು ಜನ ಸಿಗ್ತಾರೆ ಅಂತ. ಸೊ ಇದೆಲ್ಲ ರೆಡಿಯಾಗಿತ್ತು, ಎಲ್ಲರಿಗೂ ಊಟ ಹಾಕ್ಕೊಟ್ಟು ಎಲ್ಲ ರೆಡಿ ಮಾಡೋ ಇದೆ. ಸೊ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಕಡುಬು, ಅವರೆಕಾಳು ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಯಾಕಂದರೆ ಇನ್ನೂ ತುಂಬ ವೀಡಿಯೋಸ್ ಬೇಕಲ್ವ. ನನ್ನ ವೀಡಿಯೋಸ್ ಸ್ವಲ್ಪ ಲೇಟ್ ಆಗ್ತಾಯಿದೆ, ಸಾರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.